Welcome students. In this class we will see what is delegate and polymorphism. So delegation andre edu. So now nodona ಈಗ. Delegation is defined as a method signature. Delegate na ನಾವು method signature ಅಂತ ಹೇಳ್ತಾ ಇದೀವಿ. In C sharp delegation is a signature of a method. ಇದನ್ನ ಯೂಸ್ ಮಾಡಿಕೊಂಡು ಮೆಥಡ್ಸ್ನ ನಾವು ಕಾಲ್ ಮಾಡ್ಬೋದು. ಸೇಮ್ ಮೆಥಡ್ಸ್ನ ಮೋರ್ ದ್ಯಾನ್ ಒನ್ ಫಾರ್ಮಲ್ಲಿ via signature we can call it. ಡೆಲಿಗೇಟ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಇಫ್ ಯು ಮೇಕ್ ಎ ಮೆಥಡನ್ನು ನಾವು ಡೆಲಿಗೇಟ್ ಮಾಡಿದ್ರೆ ಇಟ್ ಕ್ಯಾನ್ ಬಿ ಪಾಸ್ಡ್ ಟು ಆಸ್ ಮೆಥಡ್ ಆಸ್ ಎನ್ ಆರ್ಗ್ಯುಮೆಂಟು. ಒಂದು ಫಂಕ್ಷನ್ನೇ ನಾವು ಆರ್ಗ್ಯುಮೆಂಟ್ ಥರ ಇನ್ನೊಂದು ಫಂಕ್ಷನ್ಗೆ ಕಳಿಸ್ಬೋದು. ಇಟ್ ಈಸ್ ಲೈಕ್ ಒಂದು ಫೀಚರ್ಸ್ನ ಈ ಬೇರೆ ಫೀಚರ್ಸ್ಗೆ ವಯ ಆರ್ಗ್ಯುಮೆಂಟ್ಸ್ ಥರನೇ ಕಳಿಸೋದನ್ನ ನಾವು ಡೆಲಿಗೇಟ್ ಅಂತ ಹೇಳ್ಬೋದು. ಆ್ಯಂಡ್ ಡೆಲಿಗೇಟ್ಸ್ ಆರ್ ಸಿಮಿಲರ್ ಟು ದ ಫಂಕ್ಷನ್ ಪಾಯಿಂಟರ್ಸ್ ಇನ್ C++. ನಾವು C++ಅಲ್ಲಿ ಪಾಯಿಂಟರ್ಸ್ ಅಂದರೆ ಏನು ಅಂತ ಯೂಸ್ ಮಾಡಿದ್ದೀವಿ. ಪಾಯಿಂಟರ್ ಅಡ್ರೆಸ್ ರೆಫರೆನ್ಸ್ ಇಟ್ಕೊತಾ ಇತ್ತು, ಅದನ್ನು ವೇರಿಯಬಲ್ನ ಆಕ್ಸೆಸ್ ಮಾಡ್ತಾ ಇತ್ತು. ಅದ್ರ ಜೊತೆಗೆ C++ಅಲ್ಲಿ ಒಂದು ಫಂಕ್ಷನ್ಗಳಿಗೆ ಕೂಡ ನೀವು ಪಾಯಿಂಟರ್ಸ್ನ ಅಸೈನ್ ಮಾಡ್ಬೋದಿತ್ತು. ಅದೇ ಮೆಥಡ್ನ ನಾವು ಇಲ್ಲಿ C ಶಾರ್ಪ್ನಲ್ಲಿ ಡೆಲಿಗೇಟ್ ಅಂತ ಯೂಸ್ ಮಾಡ್ತೇವೆ. ಆ್ಯಂಡ್ ಹಿಯರ್ ಟು ಮೆನ್ಷನ್ ಡೆಲಿಗೇಟ್ ಈಸ್ ಎ ರೆಫರೆನ್ಸ್ ಟೈಪ್. ಇಟ್ ಈಸ್ ಎ ಪಾಯಿಂಟರ್ ಥರ ಒಂದು ರೆಫರೆನ್ಸ್ ಟೈಪು ಆ್ಯಂಡ್ ಇಟ್ ಈಸ್ ಟೈಪ್ ಸೇಫ್ ಆ್ಯಂಡ್ ಸೆಕ್ಯೂರ್ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ನೀವಿಲ್ಲಿ ಸಿಂಟ್ಯಾಕ್ಸ್ ನೋಡ್ಬೋದು, ಹೌ ಟು ಮೇಕ್ ಎ ಮೆಥಡ್ ಇನ್ ಎ ಡೆಲಿಗೇಟ್ ಅಂತ ನೋಡೋದಾದರೆ. ಸೊ ಸಿಂಟ್ಯಾಕ್ಸ್ ಇಟ್ಸ್ ಆಲ್ಮೋಸ್ಟ್ ಎ ಕೀವರ್ಡ್. ಡೆಲಿಗೇಟ್ ಅಂತ ಒಂದು ಸಣ್ಣ ಕೀವರ್ಡ್ ಇದೆ. ಸೊ ರೆಗ್ಯುಲರ್ ನೀವು ಮೆಥಡ್ ಪಬ್ಲಿಕ್ ವಾಯ್ಡ್ ಯೂಸರ್ ಡೀಟೇಲ್ಸ್ ಅಂತ ಏನೋ ಒಂದು ಮೆಥಡ್ ಮಾಡ್ತಾಯಿದ್ರಿ, ಆ ಮೆಥಡ್ಗೆ ಆಫ್ಟರ್ ಆಕ್ಸೆಸ್ ಸ್ಪೆಸಿಫೈಯರ್ ಆದಮೇಲೆ ಡೆಲಿಗೇಟ್ ಅಂತ ನೀವಿಲ್ಲಿ ಒಂದು ಕೀವರ್ಡ್ ಹಾಕಿದ್ರೆ ಆಯಿತು. ದಟ್ ಮೆಥಡ್ ಬಿಕಮ್ಸ್ ಎ ಪಾಯಿಂಟರ್ ಥರ, ಒಂದು ರೆಫರೆನ್ಸ್ ಥರ ಡೆಲಿಗೇಟ್ ಆಗುತ್ತೆ. ಇದನ್ನು ಪ್ರೋಗ್ರಾಮ್ನಲ್ಲಿ ಯಾವ ರೀತಿ ಯೂಸ್ ಮಾಡೋದು, ಒಂದು ಎಕ್ಸಾಂಪಲ್ ನೋಡೋಣ. ಸೊ ಹಿಯರ್ ಯು ಕ್ಯಾನ್ ಸಿ ದ ಪ್ರೋಗ್ರಾಮ್. ಸೊ ನಾವಿಲ್ಲಿ ಸ್ಯಾಂಪಲ್ ಡೆಲಿಗೇಟ್ ಅಂತ ಒಂದು ಫಂಕ್ಷನ್ಗೆ ಡೆಲಿಗೇಟ್ ಫಂಕ್ಷನ್ ಮಾಡಿದ್ದೀವಿ. ಈ ರೀತಿ ನಾವು ಯಾವುದರ ಮುಂಚೆ ಯಾವ ರೀತಿ ಮಾಡ್ತೀವಿ ಪ್ರೋಗ್ರಾಮ್ಗಳಲ್ಲಿ, ಪ್ರೋಟೋಟೈಪ್ ಆಫ್ ಎ ಫಂಕ್ಷನ್ ಅನ್ನೋದನ್ನು ಈ ರೀತಿ ಡಿಫೈನ್ ಮಾಡ್ತಾ ಇದ್ವಿ. ಅದೇ ರೀತಿ ಮತ್ತೆ ಪಾಯಿಂಟರ್ಗಳಿಗೂ ಕೂಡ ಅಡ್ರೆಸ್ ಅಸೈನ್ ಮಾಡಬೇಕಾದ್ರೆ ಈ ರೀತಿ ಫಸ್ಟ್ ಡಿಫೈನ್ ಮಾಡಬೇಕಾಗಿತ್ತು ಫಂಕ್ಷನ್ಗಳಿಗೆ. ಆ ರೀತಿ ನಾವು ಸ್ಯಾಂಪಲ್ ಡೆಲಿಗೇಟ್ ಅನ್ನೋದನ್ನು ಇಲ್ಲಿ ಫಸ್ಟ್ ಒಂದು ಪ್ರೋಟೋಟೈಪ್ ಥರ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ವಿ ಕಾಲ್ ದಿಸ್ ಆಸ್ ಎ ರೆಫರೆನ್ಸ್ ಅಂತ ಅನ್ಬೋದು. ಓಕೆ, ಡಿಕ್ಲರೇಷನ್ ಮಾಡಾಯಿತು. ಆನಂತರ ಒಂದು ಕ್ಲಾಸ್ ಒಳಗಡೆ ಮೆಥಡ್ ಆಪರೇಷನ್ ಅದರಲ್ಲಿ ವಿ ಹ್ಯಾವ್ ಸಮ್ ಫಂಕ್ಷನ್ಸ್ ಸಚ್ ಆಸ್ ಆ್ಯಡ್ ಅಂತ ಒಂದು ಫಂಕ್ಷನ್ ಮಾಡಿದ್ದೀವಿ, ಸಬ್ಟ್ರಾಕ್ಟ್ ಅಂತ ಒಂದು ಫಂಕ್ಷನ್ ಮಾಡಿದ್ದೀವಿ. ಹಿಯರ್ ಯು ಕ್ಯಾನ್ ಸಿ ಇಂಟ್ ಎ ಇಂಟ್ ವಿ ಅಂತ ಎರಡು ಪ್ಯಾರಾಮೀಟರ್ ಪಾಸ್ ಮಾಡಿದ್ದೀವಿ. ಇದೇ ಪ್ಯಾಟರ್ನ ನಾವು ಸ್ಯಾಂಪಲ್ ಡೆಲಿಗೇಷನಲ್ಲೂ ಕೂಡ ಡಿಕ್ಲೇರ್ ಮಾಡಿದ್ದೀವಿ. ಓಕೆ, ಡಿಕ್ಲರೇಷನ್ ಎಲ್ಲ ಆಯಿತು. ಸೊ ಡಿಕ್ಲರೇಷನ್ ಆದಮೇಲೆ ಯೂಸ್ ಮಾಡೋದು ಯಾವ ರೀತಿ, ಹೌ ಕ್ಯಾನ್ ದಿಸ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಅಂದರೆ, ಸೊ ಇಲ್ಲಿ ಆ ಮ್ಯಾಥ್ ಆಪ್ರೇಟರ್ ರೆಗ್ಯುಲರ್ ಕ್ಲಾಸ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಇಲ್ಲಿ ನಾವು ಸ್ಯಾಂಪಲ್ ಡೆಲಿಗೇಟ್ ಅಂತ ಏನಿದೆ ಈ ಕ್ಲಾಸ್ನ ಎಕ್ಸ್ಪ್ಲಿಸಿಟ್ ಒಂದು ಕ್ಲಾಸ್ ಥರ ಒಂದು ಮೆಥಡ್ ರೆಫರೆನ್ಸ್ ಕೊಟ್ಟು ನಾವು ಅದಕ್ಕೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀವಿ. m1.add ಅಂದರೆ ಯಾವುದು, ಈ m1.add ಮೆಂಬರ್ ಫಂಕ್ಷನ್ ಆಫ್ ಎ ಮ್ಯಾಥ್ ಆಪ್ರೇಟರ್. ನೀವು ಇಲ್ಲಿ ಏನು ಆ್ಯಡ್ ಫಂಕ್ಷನ್ ಏನಿದೆ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಇದೇ ಫಂಕ್ಷನ್ನ ನಾವು m1.add ಅಂತ ಅಸೈನ್ ಮಾಡ್ತಾ ಇದ್ದೀವಿ. ಸೊ ಅಸೈನ್ ಮಾಡೋದ್ರಿಂದ ಏನು ಉಪಯೋಗ, ಸಮ್ ಕಾಂಪ್ಲಿಕೇಟೆಡ್ ನೇಮ್ ಇದ್ದರೆ ಅದನ್ನು ಶಾರ್ಟ್ ಫಾರ್ಮ್ ಅಥವಾ ಸಿಂಪ್ಲಿಫೈ ಮಾಡಲಿಕ್ಕೆ ನಾವು ಈ ರೀತಿ ಯೂಸ್ ಮಾಡ್ಕೋಬೋದು. ಅದ ನಂತರ DLGT ಡೆಲಿಗೇಟ್ಗೆ 10 and 90 ಅಂತ ವ್ಯಾಲ್ಯೂಸ್ನ ಪಾಸ್ ಮಾಡ್ತಾ ಇದ್ದೀವಿ. ಸೊ ಏನು ಪರ್ಫಾರ್ಮೆನ್ಸ್ ಮಾಡಬೇಕಿದು, ದಿಸ್ ಮಸ್ಟ್ ಬಿ ಪರ್ಫಾರ್ಮ್ ಅಡಿಷನ್ ಆಪರೇಷನ್. ಈ ಮೆಥಡು ಅಡಿಷನ್ ಆಪರೇಷನ್ ಪರ್ಫಾರ್ಮ್ ಮಾಡಬೇಕು. ಈ ಫಂಕ್ಷನ್ ಒಳಗಡೆ ಏನಿದೆ ರೈಟ್ ಅಡಿಷನ್ ಅಂತ ಡಿಸ್ಪ್ಲೇ ಇದೆ, ಅದು ಎಕ್ಸಿಕ್ಯೂಟ್ ಆಗಬೇಕು. ಅದೇ ರೀತಿ ಸಬ್ಟ್ರ್ಯಾಕ್ಟ್ಗೂ ಕೂಡ ಸಬ್ಟ್ರ್ಯಾಕ್ಟ್ ಅನ್ನೋ ಮೆಥಡ್ನ ಅಸೈನ್ ಮಾಡ್ತಾ ಇದ್ದೀನಿ, ಡೆಲಿಗೇಟ್ ಆಮೇಲೆ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀನಿ. ಇದರ ಔಟ್ಪುಟ್ ವುಡ್ ಬಿ ಸಮಥಿಂಗ್ ಆ್ಯಸ್ ಯು ಕ್ಯಾನ್ ಸಿ ಇಯರ್. ಫಸ್ಟ್ ರಿಸಲ್ಟ್ 100 ಅಂತ ಬಂದಿದೆ ಆ್ಯಂಡ್ ಆಫ್ಟರ್ ಸಬ್ಟ್ರ್ಯಾಕ್ಟ್ -80 ಅಂತ ಬಂದಿದೆ. ಸೊ ಈ ಲೈನ್ ಎಕ್ಸಿಕ್ಯೂಟ್ ಆದಾಗ ಯು ವಿಲ್ ಗೆಟ್ ದ ಆ್ಯಡ್ ರಿಸಲ್ಟ್ 100 ಅಂತ ಬರುತ್ತೆ. ಈ ಲೈನ್ ಎಕ್ಸಿಕ್ಯೂಟ್ ಆದಾಗ ವಯ ದಿಸ್ ಮೆಥಡ್ ಯು ವಿಲ್ ಗೆಟ್ ದ ರಿಸಲ್ಟ್ ಆಫ್ ಸಬ್ಟ್ರ್ಯಾಕ್ಟ್ ರಿಸಲ್ಟ್ 80 ಅಂತ ಬರುತ್ತೆ. ಆ್ಯಂಡ್ ದಿಸ್ ಇಸ್ ಅ ಸಿಂಪಲ್ ಎಕ್ಸಾಂಪಲ್ ಆಫ್ ಡೆಲಿಗೇಷನ್ ಆರ್ ಡೆಲಿಗೇಟ್ ಕೀವರ್ಡ್ ಇನ್ C sharp. So now we'll see what is polymorphism. By the object-oriented programming terms, polymorphism defines it as the ability to perform more than one form. ಒಂದೇ ಫಾರ್ಮ್ಗಿಂತ ಮೋರ್ ದೆನ್ ಒನ್ ಮಲ್ಟಿಪಲ್ ಬಿಹೇವಿಯರ್ ಮಾಡೋದನ್ನು ಪಾಲಿಮಾರ್ಫಿಸಮ್ ಅಂತ ನಾವು ಡಿಫೈನ್ ಮಾಡ್ತೀವಿ. ಆಸ್ ಹಿಯರ್ ವಿ ಕ್ಯಾನ್ ಸಿ ಪಾಲಿಮಾರ್ಫಿಸಮ್ is often expressed as one interface multiple functions.
ಅಂದರೆ ಒಂದೇ ಮೆಥಡ್ ಆಫ್ ಇಂಟ್ರಾಕ್ಷನ್, ಒಂದೇ ಪಾಯಿಂಟ್ ಆಫ್ ಇಂಟ್ರಾಕ್ಷನ್ ಇರುತ್ತೆ, ಬಟ್ ಇಟ್ ಬಿಹೇವ್ಸ್ ಡಿಫ್ರೆಂಟ್ಲಿ ಆ್ಯಸ್ ಎ ಡೈನಾಮಿಕ್ ಆಗಿ ಬೇಕು ಅವಶ್ಯಕತೆ ಇದ್ದಾಗ ಅದು ಬಿಹೇವಿಯರ್ ಚೇಂಜ್ ಆಗಿರುತ್ತೆ. ಎಬಿಲಿಟಿ ಟು ಪರ್ಫಾರ್ಮ್ ಮೋರ್ ದೆನ್ ಒನ್ ಟೈಪ್ ಅನ್ನೋದನ್ನು ಪಾಲಿಮಾರ್ಫಿಸಮ್ ಅಂತೀವಿ. ಸೊ ಹಿಯರ್ ವಿ ಕ್ಯಾನ್ ಸಿ ದೇರ್ ಆರ್ ಎ ಡಿಫ್ರೆಂಟ್ ಟೈಪ್ ಆಫ್ ಪಾಲಿಮಾರ್ಫಿಸಮ್, ಸ್ಟ್ಯಾಟಿಕ್ ಪಾಲಿಮಾರ್ಫಿಸಮ್, ಡೈನಾಮಿಕ್ ಪಾಲಿಮಾರ್ಫಿಸಮ್ ಅಂತ ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ. ಇನ್ ಸ್ಟ್ಯಾಟಿಕ್ ಪಾಲಿಮಾರ್ಫಿಸಮ್ ದ ರೆಸ್ಪಾನ್ಸ್ ಟು ದ ಫಂಕ್ಷನ್ ಈಸ್ ಡಿಟರ್ಮೈನ್ಡ್ ಅಟ್ ದ ಕಂಪೈಲ್ ಟೈಮ್. ಸ್ಟ್ಯಾಟಿಕ್ ಪಾಲಿಮಾರ್ಫಿಸಮ್ ಅಂದರೆ ಏನು? ಕಂಪೈಲ್ ಟೈಮಲ್ಲೇ ನೀವು ಫಂಕ್ಷನ್ನ ಡಿಸೈಡ್ ಅಥವಾ ಬಿಹೇವಿಯರ್ನ ಡಿಸೈಡ್ ಮಾಡೋದನ್ನು ಸ್ಟ್ಯಾಟಿಕ್ ಪಾಲಿಮಾರ್ಫಿಸಮ್ ಅಂತ ಅಂತೀವಿ. ಡೈನಾಮಿಕ್ ಪಾಲಿಮಾರ್ಫಿಸಮ್ ಅಂದರೆ ರನ್ ಟೈಮ್ನಲ್ಲಿ ಅದು ಬಿಹೇವಿಯರ್ ಆಫ್ ದಟ್ ಮೆಥಡ್ ಅಥವಾ ಸಿಚುವೇಶನ್ ಮಸ್ಟ್ ಬಿ ಡಿಫೈಡೆಡ್ ಅಟ್ ರನ್ ಟೈಮ್ನ ನಾವು ಡೈನಾಮಿಕ್ ಪಾಲಿಮಾರ್ಫಿಸಮ್ ಅಂತ ಅನ್ಬೋದು. ಸೊ ಇನ್ ಸ್ಟ್ಯಾಟಿಕ್ ಪಾಲಿಮಾರ್ಫಿಸಮ್ ವಾಟ್ ಆರ್ ದ ಥಿಂಗ್ಸ್ ವಿ ಕ್ಯಾನ್ ಕ್ಲಾಸಿಫೈ ಇಂಟು ಸ್ಟ್ಯಾಟಿಕ್ ಪಾಲಿಮಾರ್ಫಿಸಮ್. ಸೊ ಯು ಗೈಸ್ ಅಂಡರ್ಸ್ಟ್ಯಾಂಡ್ ದ ಟರ್ಮ್ಸ್ ಫಂಕ್ಷನ್ ಓವರ್ಲೋಡಿಂಗ್ ಆರ್ ಆಪರೇಟಿವ್ ಓವರ್ಲೋಡಿಂಗ್ನ ಮುಂಚೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ನೀವು ಓದಿರ್ಬೋದು. ಸೊ ವಾಟ್ ಈಸ್ ಫಂಕ್ಷನ್ ಓವರ್ಲೋಡಿಂಗ್ ಆ್ಯಂಡ್ ಆಪರೇಟಿವ್ ಓವರ್ಲೋಡಿಂಗ್? ದೀಸ್ ಟೂ ಥಿಂಗ್ಸ್ ಕಮ್ಸ್ ಅಂಡರ್ ಎ ಆಬ್ಜೆಕ್ಟ್ ಓರಿಯೆಂಟೆಡ್ ಟರ್ಮ್ ಸ್ಟ್ಯಾಟಿಕ್ ಪಾಲಿಮಾರ್ಫಿಸಮ್. ಸೊ ಫಂಕ್ಷನ್ ಓವರ್ಲೋಡಿಂಗಲ್ಲಿ ಏನಾಗುತ್ತೆ? ಫಂಕ್ಷನ್ ಓವರ್ಲೋಡಿಂಗಲ್ಲಿ ಒಂದೇ ಫಂಕ್ಷನ್ನು ಬೇರೆ ಬೇರೆ ಆರ್ಗ್ಯುಮೆಂಟ್ಸ್ ಅಥವಾ ಪ್ರೋಟೋಟೈಪಲ್ಲಿ ನಾವು ಡಿಫೈನ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಆ್ಯಡನ್ನು ಒಂದೇ ಫಂಕ್ಷನ್ನ 2 ಆರ್ಗ್ಯುಮೆಂಟ್ಸ್ ಜೊತೆ, 3 ಆರ್ಗ್ಯುಮೆಂಟ್ಸ್ ಜೊತೆ, 4 ಆರ್ಗ್ಯುಮೆಂಟ್ ಜೊತೆ ನಾವು ಕಾಲ್ ಮಾಡಿರ್ಬೋದು. ಆಗ ಅದು ಫಂಕ್ಷನ್ ಓವರ್ಲೋಡಿಂಗ್ ಆಗುತ್ತೆ. ಸೇಮ್ ನೇಮ್ ಇರುತ್ತೆ, ಮೋರ್ ದ್ಯಾನ್ ಒನ್ ಟೈಮ್ ಡಿಫೈನ್ ಆಗಿರುತ್ತೆ. ಅದನ್ನು ನಾವು ಫಂಕ್ಷನ್ ಓವರ್ಲೋಡಿಂಗ್ ಅಂತ ಅಂತೀವಿ. ಆಪರೇಟರ್ ಓವರ್ಲೋಡಿಂಗ್ ಅಂದರೆ, ಸೊ ಈಗ ಪ್ಲಸ್ ಅನ್ನೋ ಒಂದು ಸಿಂಬಲ್ ಇದೆ, ಅದನ್ನು 2 ಇಂಟಿಜರ್ಸ್ ಆ್ಯಡ್ ಮಾಡಲಿಕ್ಕೆ, 2 ಫ್ಲೋಟಿಂಗ್ ಪಾಯಿಂಟ್ ಆ್ಯಡ್ ಮಾಡಲಿಕ್ಕೆ ಬಿಲ್ಟಿನ್ ಆಗಿ 2 ಮೀನಿಂಗ್ ಕೊಟ್ಟಿದ್ದೀವಿ. ಸೊ ನಾವು ಅದೇ ಪ್ಲಸ್ ಆಪ್ರೇಟರ್ನ 2 ಸ್ಟ್ರಿಂಗ್ನ ಕನ್ಕ್ಯಾಟ್ ಮಾಡಲಿಕ್ಕೆ ಅಥವಾ 2 ಕ್ಲಾಸ್ ಆಬ್ಜೆಕ್ಟ್ಸ್ನ ಕಾಪಿ ಮಾಡಲಿಕ್ಕೆ, ಅಡಿಷನ್ ಮಾಡಲಿಕ್ಕೆ ಓವರ್ಲೋಡ್ ಮಾಡ್ಬೋದು ಅದರ ಮೀನಿಂಗ್ನ. ಆ ರೀತಿ ಓವರ್ಲೋಡ್ ಮಾಡೋದನ್ನ, ಮೀನಿಂಗ್ನ ಅಪ್ಡೇಟ್ ಮಾಡೋದನ್ನು ನಾವು ಆಪರೇಟರ್ ಓವರ್ಲೋಡಿಂಗ್ ಅಂತ ಅನ್ಬೋದು. ಸೊ ದಟ್ಸ್ 2 ಟೈಪ್ ಆಫ್ ಸ್ಟ್ಯಾಟಿಕ್ ಪಾಲಿಮಾರ್ಫಿಸಮ್. ಸೊ ಫಂಕ್ಷನ್ ಓವರ್ಲೋಡಿಂಗ್ಗೆ ಒಂದು ಎಕ್ಸಾಂಪಲ್ನ ನೋಡೋಣ ಈಗ ಯಾವ ರೀತಿ ಇದೆ ಅಂತ. ಸೊ ಇಲ್ಲಿ ನಾವು ಕೋಡಲ್ಲಿ ನೋಡ್ಬೋದು, ಇಟ್ಸ್ ಸಿಂಪಲ್ ರೆಗ್ಯುಲರ್ C# ಪ್ರೋಗ್ರಾಮಿಂಗ್ ಇಲ್ಲಿ ನಾವು ಒಂದು ಕೋಡ್ ಮಾಡಿದ್ದೀವಿ. ಹಿಯರ್ ಯು ಕ್ಯಾನ್ ಸಿ ಪ್ರಿಂಟ್ ಅನ್ನೋ ಫಂಕ್ಷನ್ನ 3 ಸಲ ಡಿಫೈನ್ ಮಾಡಿದ್ದೀವಿ. ಪ್ರಿಂಟ್ 1 ಇಲ್ಲಿ ಇಂಟಿಜರ್ ಕ್ಯಾಚ್ ಮಾಡ್ತಾ ಇದೆ, ಪ್ರಿಂಟ್ 2 ಇಲ್ಲಿ ಡಬಲ್ ವೇರಿಯಬಲ್ ಇದೆ, ಪ್ರಿಂಟ್ 3 ಹಿಯರ್ ಇಟ್ ಈಸ್ ಎ ಸ್ಟ್ರಿಂಗ್ ವೇರಿಯಬಲ್. ಪ್ರಿಂಟ್ ಅನ್ನೋದು ಸೇಮ್ ಫಂಕ್ಷನ್ ಬಟ್ ಡಿಫೈನ್ಡ್ ಮಲ್ಟಿಪಲ್ ಟೈಮ್ಸ್, 3 ಸಲ ನಾವು ಅದನ್ನು ಡಿಫೈನ್ ಮಾಡಿದ್ದೀವಿ. ಸೊ ಓನ್ಲಿ ಡಿಫರೆನ್ಸ್ ಈಸ್ ವಾಟ್ ಟೈಪ್ ಆಫ್ ಆಬ್ಜೆಕ್ಟ್ ಇಟ್ ಕ್ಯಾರೀಸ್, ಯಾವ ಆರ್ಗ್ಯುಮೆಂಟ್ಸ್ನ ಅದು ರಿಸೀವ್ ಮಾಡ್ತಾ ಇದೆ ಅನ್ನೋದು ಮಾತ್ರ ಡಿಫ್ರೆಂಟ್ ಆಗಿದೆ. ಸೊ ಆಗ ನಾವಿಲ್ಲಿ ಕಾಲ್ ಮಾಡೋದಾಗ ಮೇನ್ ಫಂಕ್ಷನಲ್ಲಿ ಈ ರೀತಿ ನೀವು ಕಾಲ್ ಮಾಡಿದ್ದೀವಿ. ಸೊ ಇದು ಡೈರೆಕ್ಟಾಗಿ ಇಂಟೀಜರ್ ಪ್ರಿಂಟ್ ಯಾವ ಆರ್ಗ್ಯುಮೆಂಟ್ ಕಾಲ್ ಮಾಡ್ತಾ ಇದೆ ಇದನ್ನು ಕಾಲ್ ಮಾಡುತ್ತೆ. ಸೊ ದಿಸ್ ಫಂಕ್ಷನ್ ವಿಲ್ ಕಾಲ್ ದ ಡಬಲ್ ಆರ್ಗ್ಯುಮೆಂಟ್ ಹೋಗ್ತಾ ಇರೋಂಥದ್ದನ್ನು ಕಾಲ್ ಮಾಡುತ್ತೆ. ಆ್ಯಂಡ್ ಥರ್ಡ್ಲಿ ದೆರ್ ಇಸ್ ಎ ಸ್ಟ್ರಿಂಗ್ ಪಾಸ್ ಮಾಡಿದಾಗ, ಸೊ 3ನೇ ಚಾಯ್ಸ್ ಆಫ್ ಫಂಕ್ಷನ್ ಡೆಫಿನೇಷನ್ ಏನು ಮಾಡಿದ್ದೀರ, ಸ್ಟ್ರಿಂಗ್ ಪಾಸ್ ಮಾಡಿದ್ದೀರಲ್ಲ, ಆ ಫಂಕ್ಷನ್ ಕಾಲ್ ಆಗುತ್ತೆ. ಈ ರೀತಿಯಲ್ಲಿ ನಾವು ಒಂದೇ ಫಂಕ್ಷನ್ಗೆ ಮಲ್ಟಿಪಲ್ ಮೀನಿಂಗ್ ಕೊಟ್ಟಾಗ ಇಟ್ ಬಿಹೇವ್ ಡಿಫ್ರೆನ್ಸ್ಲಿ ಬೇಸ್ಡ್ ಆನ್ ದ ವ್ಯಾಲ್ಯೂ ಆಸ್ ಪ್ರೊವೈಡೆಡ್ ಆಸ್ ಅನ್ ಆರ್ಗ್ಯುಮೆಂಟಲ್ಲಿ ಯಾವ ವ್ಯಾಲ್ಯೂ ಕೊಡ್ತೀರಾ ಅದರ ಮೇಲೆ ಅದು ಫಂಕ್ಷನ್ ಯಾವುದನ್ನು ಅನ್ನೋದನ್ನು ಚೂಸ್ ಮಾಡುತ್ತೆ. ದಿಸ್ ಅಬೌಟ್ ಫಂಕ್ಷನ್ ಓವರ್ಲೋಡಿಂಗ್. ಇದೇ ರೀತಿ ಆಪರೇಟರ್ ಓವರ್ಲೋಡಿಂಗು ಕೂಡ ನಾವು ಓವರ್ಲೋಡ್ ಮಾಡ್ಬೋದು. ಡೈನಾಮಿಕ್ ಪಾಲಿಮಾರ್ಫಿಸಮ್ಗೆ ಒಂದು ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ ನೋಡೋಣ. ಸೊ ಇನ್ ಟರ್ಮ್ಸ್ ಆಫ್ ಡೈನಾಮಿಕ್ ಪಾಲಿಮಾರ್ಫಿಸಮ್ ನಾವು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಹಿಯರ್ ಯು ಹ್ಯಾವ್ ಟು ಯೂಸ್ ಅಬ್ಸ್ಟ್ರಾಕ್ಟ್ ಕ್ಲಾಸಸ್ ಆ್ಯಂಡ್ ವರ್ಚುವಲ್ ಮೆಥಡ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ರನ್ ಟೈಮಲ್ಲೇ ಡಿಫೈನ್ಡ್ ಆಗಬೇಕಂದ್ರೆ ಇಟ್ ಮಸ್ಟ್ ಬಿ ಡಿಫೈನ್ಡ್ ಇನ್ ದ ಡಿರೈವ್ಡ್ ಕ್ಲಾಸಸ್. ಸೊ ನಾವು ಯಾವ ರೀತಿ ಫಾಲೋ ಮಾಡೋಣ ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲಿ ನೀವು ನೋಡ್ಬೋದು, ಹಿಯರ್ ಯು ಕ್ಯಾನ್ ಸಿ ದೇರ್ ಇಸ್ ಎ ಅಬ್ಸ್ಟ್ರಾಕ್ಟ್ ಕ್ಲಾಸ್ನ ಡಿಫೈನ್ ಮಾಡಿದ್ದೀವಿ. ಅಬ್ಸ್ಟ್ರಾಕ್ಟ್ ಕ್ಲಾಸ್ನ ಇಲ್ಲಿ ರೆಕ್ಟ್ಯಾಂಗಲ್ಗೆ ಇನ್ಹೆರಿಟ್ ಮಾಡ್ತಾ ಇದೆ. ಅಬ್ಸ್ಟ್ರಾಕ್ಟ್ ಕ್ಲಾಸಲ್ಲಿ ಯಾವ್ಯಾವ ಮೆಥಡ್ ಇತ್ತು, ಏರಿಯಾ ಅಂತ ಒಂದು ಮೆಥಡ್ ಇತ್ತು, ಅದನ್ನು ನಾವಿಲ್ಲಿ ರೀಡಿಫೈನ್ ಮಾಡ್ತಾ ಇದ್ವಿ, ಆರ್ ಎಕ್ಸ್ಪ್ಲಿಸಿಟ್ಲಿ ಡಿಫೈನ್ ಮಾಡ್ತಾ ಇದ್ವಿ. ಮುಂಚೆ ಯಾವುದೋ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಇಲ್ಲದೆ ಇರೋದನ್ನ ನಾವು ಡಿಫೈನ್ ಮಾಡಿಲ್ಲ, ಅದನ್ನು ಇಲ್ಲಿ ಡಿಫೈನ್ ಮಾಡ್ತಾ ಇದ್ವಿ. ಓಕೆ, ಆಫ್ಟರ್ ದ ಡಿಫೈನ್ ಮಾಡಾದ್ಮೇಲೆ ಇಲ್ಲಿ ರೆಕ್ಟ್ಯಾಂಗಲ್ ಅಂತ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಫಂಕ್ಷನ್ ಕಾಲ್ ಮಾಡಿದಾಗ ಈ ಏರಿಯಾ ಅನ್ನೋದು ಬೇಸ್ ಕ್ಲಾಸ್ ಕಾಲ್ ಮಾಡಬೇಕೋ ಡಿರೈವ್ಡ್ ಕ್ಲಾಸ್ ಕಾಲ್ ಮಾಡಬೇಕು. ಹಿಯರ್ ದೇರ್ ಈಸ್ ಆಲ್ಸೋ ಎ ಮೆಥಡ್ ಏರಿಯಾ ಅಂತ ಆ್ಯಂಡ್ ಇಲ್ಲಿ ರೀಡಿಫೈನ್ ಮಾಡಿದ್ದೀವಿ. ಇದು ಯಾವುದ್ರ ಮೇಲೆ ಬೇಸ್ಡ್ ಆನ್ ಕಾಲ್ ಆಗುತ್ತೆ ಅಂದರೆ ಆಬ್ಜೆಕ್ಟ್ ಯಾವುದು ಕ್ರಿಯೇಟ್ ಮಾಡಿರ್ತೀವಿ ಆ ಟೈಮಲ್ಲಿ ಅದರ ಮೇಲೆ ಇದು ಡಿಫೈನ್ ಆಗುತ್ತೆ. ನಾವು ಎಕ್ಸ್ಪ್ಲಿಸಿಟ್ಟಾಗಿ ಇಲ್ಲಿ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಮಾಡಿರೋದ್ರಿಂದ ಶೇಪ್ ಅಂತ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಅದು ಅಬ್ಸ್ಟ್ರಾಕ್ಟ್ ಕ್ಲಾಸ್ ಇಲ್ಲದೆ ವರ್ಚುವಲ್ ಅಥವಾ ಡೈರೆಕ್ಟ್ ಕ್ಲಾಸ್ ಇದ್ದಾಗ ಇದು ಡೈನಾಮಿಕ್ಕಾಗಿ ವರ್ಚುವಲ್ ಮಾಡಬೇಕಾಗುತ್ತೆ. ಆಗ ಅದು ಯಾವ ಆಬ್ಜೆಕ್ಟ್ ಮೇಲೆ ಇರುತ್ತೆ ಅದರ ಬೇಸ್ ಫಂಕ್ಷನ್ನ ಕಾಲ್ ಮಾಡುತ್ತೆ.
In this example, this will call the member function of a derived class ಅಲ್ಲಿ ಏನಿದೆ ಅದು ಕಾಲ್ ಆಗುತ್ತೆ. ಸೊ ಹಿಯರ್ ಯು ಕ್ಯಾನ್ ಸಿ ದ ರಿಸಲ್ಟ್ ರೆಕ್ಟಾಂಗಲ್ ಏರಿಯಾ ಅಂತ ಹಾಕಿ ಏರಿಯಾ ಇಸ್ ಈಕ್ವಲ್ ಟು 70 ಅಂತ ಇದೆ. ಸೊ ದಿಸ್ ಈಸ್ ದ ಎಕ್ಸಿಕ್ಯೂಟೆಡ್ ಮೆಸೇಜ್ ಆ್ಯಂಡ್ ದಿಸ್ ರಿಸಲ್ಟ್ನ ನಾವು ಇಲ್ಲಿ ಪ್ರಿಂಟ್ ಮಾಡ್ತೇವೆ. ಸೊ ದಿಸ್ ಇಸ್ ಅಬೌಟ್ ಅಬ್ಸ್ಟ್ರಾಕ್ಟ್ ಡೈನಾಮಿಕ್ ಪಾಲಿಮಾರ್ಫಿಸಮ್. ಡೈನಾಮಿಕ್ ಪಾಲಿಮಾರ್ಫಿಸಮ್ನ ಅಬ್ಸ್ಟ್ರಾಕ್ಟ್ ಕ್ಲಾಸಸ್ ಯೂಸ್ ಮಾಡಿ ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ನಾವು ವರ್ಚುವಲ್ ಕ್ಲಾಸ್ ಯೂಸ್ ಮಾಡಿಲ್ಲ ಅಂದರೆ ಅದು ಅಬ್ಸ್ಟ್ರಾಕ್ಟ್ ಆಗಿ ಏನಾಗುತ್ತೆ, ಅಬ್ಸ್ಟ್ರಾಕ್ಟ್ ಕ್ಲಾಸಲ್ಲಿ ಯಾವುದಿರುತ್ತೆ ಅಥವಾ ಡಿರೈವ್ ಆಗಿರೋಂಥ ಕ್ಲಾಸ್ನ ಮಾತ್ರ ಬರುತ್ತೆ. ಈಗ ವರ್ಚುವಲ್ ಕ್ಲಾಸ್ ಯೂಸ್ ಮಾಡಿ ಯಾವ ರೀತಿ ಡೈನಾಮಿಕ್ ಆಗುತ್ತೆ ಅಂತ ಒಂದು ಕೋಡ್ ಸ್ಯಾಂಪಲ್ ಇಲ್ಲಿ ನೋಡೋಣ. ಸೊ ಇಲ್ಲಿ ಶೇಪ್ ಅಂತ ಒಂದು ಪಾಲಿಮಾರ್ಫಿಸಮ್, ಒಂದು ಶೇಪ್ ಅಂತ ಒಂದು ಕ್ಲಾಸ್ನಲ್ಲಿ ಆ ಏರಿಯಾನ ಕ್ಲಾಸ್ನ ನಾನು ಮೆಥಡ್ನ ವರ್ಚುವಲ್ ಅಂತ ಡಿಕ್ಲೇರ್ ಮಾಡಿದ್ದೀನಿ. ಆ್ಯಂಡ್ ಶೇಪ್ನ ನಾವು ಓವರ್ಲೋಡ್ ಮಾಡಿದ್ದೀವಿ. ಇಲ್ಲಿ ಓವರ್ಲೋಡ್ ಮಾಡಿದ ನಂತರ ಅಗೇನ್ ಏರಿಯಾ ಅನ್ನೋ ಫಂಕ್ಷನ್ನ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀನಿ. ಮತ್ತು ಟ್ರಯಾಂಗಲ್ ಒಳಗೆ ಏರಿಯಾ ಅನ್ನೋದನ್ನ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು, ಶೇಪ್ ಅನ್ನೋದು ಬೇಸ್ ಕ್ಲಾಸ್ ಆಗುತ್ತೆ. ರೆಕ್ಟ್ಯಾಂಗಲ್ ಡಿರೈವ್ಡ್ ಕ್ಲಾಸ್, ಅಲ್ಲೂ ಕೂಡ ಏರಿಯಾ ಅಂತ ಫಂಕ್ಷನ್ ಇದೆ. ಟ್ರಯಾಂಗಲ್ ಡಿರೈವ್ಡ್ ಕ್ಲಾಸ್, ಅಲ್ಲೂ ಕೂಡ ಏರಿಯಾ ಅಂತ ಫಂಕ್ಷನ್ ಇದೆ. ಶೇಪ್ ಅನ್ನೋ ಬೇಸ್ ಕ್ಲಾಸಲ್ಲಿ ಏರಿಯಾ ಅನ್ನೋದು ವರ್ಚುವಲ್ ಕ್ಲಾಸ್ ಆಗಿದೆ. ಸೊ ನೀವು 3 ಪಾಯಿಂಟ್ನ ಅಬ್ಸರ್ವ್ ಮಾಡ್ಕೋಬೇಕು. ಎಲ್ಲ ಕ್ಲಾಸಲ್ಲೂ ಓವರ್ಲೋಡ್ ಮಾಡಿದ್ದೀವಿ ಏರಿಯಾ ಅನ್ನೋ ಫಂಕ್ಷನ್ನ, ಆ್ಯಂಡ್ ಬೇಸ್ ಕ್ಲಾಸಲ್ಲಿ ಇಟ್ ಈಸ್ ಡಿಕ್ಲೇರ್ಡ್ ಆಸ್ ವರ್ಚುವಲ್. ಸೊ ಈಗ ನಾವಿಲ್ಲಿ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋಣ. ಕಾಲರ್ ಅಂತ ಒಂದು, ಆಮೇಲೆ ರೆಕ್ಟ್ಯಾಂಗಲ್ ಆರ್, ಟ್ರಯಾಂಗಲ್ ಟಿ ಅಂತ ಎರಡು ನಾನು ಆಬ್ಜೆಕ್ಟ್ಗಳನ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಎರಡು ಆಬ್ಜೆಕ್ಟ್ಗಳನ್ನ ರೆಕ್ಟ್ಯಾಂಗಲ್ ಮತ್ತು ಟ್ರಯಾಂಗಲ್ ಎರಡು ಆಬ್ಜೆಕ್ಟ್ಗಳನ್ನ ಕಾಲರ್ ಫಂಕ್ಷನ್ಗೆ ಪಾಸ್ ಮಾಡ್ತಾ ಇದ್ದೀನಿ. ಈ ಫಂಕ್ಷನ್ ಒಳಗಡೆ ಏನಾಗ್ತಾ ಇದೆ ಅನ್ನೋದೇ ಡೈನಾಮಿಕ್ ಪಾಲಿಮಾರ್ಫಿಸಮ್ನ ರೆಪ್ರೆಸೆಂಟ್ ಮಾಡುವಂಥದ್ದು. ಸೊ ಇಲ್ಲಿ ನಾವು ರಿಸೀವ್ ಮಾಡ್ತಾ ಇರೋಂಥ ಆಬ್ಜೆಕ್ಟು ಬೇಸ್ ಕ್ಲಾಸ್ದು ಶೇಪ್ ಅಂತ ಆಬ್ಜೆಕ್ಟು. ನಾವಿಲ್ಲಿ ಪಾಸ್ ಮಾಡ್ತಾ ಇರೋದು ರೆಕ್ಟ್ಯಾಂಗಲ್ಲು, ಎರಡನೇದ್ರಲ್ಲಿ ಪಾಸ್ ಮಾಡ್ತಾ ಇರೋದು ಟ್ರಯಾಂಗಲ್ಲು, ಬಟ್ ಇಲ್ಲಿ ರಿಸೀವ್ ಆಗ್ತಾ ಇರೋದು ಶೇಪ್. ಬೇಸ್ಡ್ ಆನ್ ದೀಸ್ ಯಾವ ಏರಿಯಾ ಅನ್ನೋದನ್ನು ಕಾಲ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಆಗುತ್ತೆ. ಆಬ್ಜೆಕ್ಟ್ ಯಾವುದಿರುತ್ತೆ ಬೇಸ್ಡ್ ಆನ್ ದಟ್ ಈ ಏರಿಯಾ ಫಂಕ್ಷನ್ ಕಾಲ್ ಆಗುತ್ತೆ. ಸೊ ಈ ಫಂಕ್ಷನ್ ಲೈನಲ್ಲಿ ನೀವು ಆರ್ ಪಾಸ್ ಮಾಡ್ತೀರಾ. ಸೊ ಏನಾಗುತ್ತೆ, ದಿಸ್ ಇಸ್ ಆಬ್ಜೆಕ್ಟ್ ಆಫ್ ರೆಕ್ಟ್ಯಾಂಗಲ್, ಅದೇನಾಗುತ್ತೆ ಹೋಗಿ ಈ ಫಂಕ್ಷನ್ ಏನಿದೆ ಏರಿಯಾ ಅಂತ ಅದು ಎಕ್ಸಿಕ್ಯೂಟ್ ಆಗುತ್ತೆ. ರಿಸಲ್ಟಲ್ಲಿ ನೋಡ್ಬೋದು, ರೆಕ್ಟ್ಯಾಂಗಲ್ ಕ್ಲಾಸ್ ಏರಿಯಾ 70 ಅಂತ ರೆಪ್ರೆಸೆಂಟ್ ಆಗುತ್ತೆ, ಬಿಕಾಸ್ ನಾವಿಲ್ಲಿ ವಿಡ್ತ್ ಇಂಟು ಹೈಟ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಟ್ರಯಾಂಗಲ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಟಿ ಪಾಸ್ ಮಾಡ್ತೀವಿ. ಇಲ್ಲಿ ಇದು ಶೇಪ್ ಅಂತ ಆಬ್ಜೆಕ್ಟ್ ರಿಸೀವ್ ಆಗುತ್ತೆ, ಬಟ್ ಆಬ್ಜೆಕ್ಟ್ ಬಂದಿರೋದು ಯಾವುದು ಟ್ರಯಾಂಗಲ್ದು. ಆದ್ದರಿಂದ sh.area ಅಂತ ಕಾಲ್ ಮಾಡಿದಾಗ ಟ್ರಯಾಂಗಲ್ ಕ್ಲಾಸ್ ಒಳಗಡೆ ಇರೋವಂಥ ಶೇಪ್ ಏರಿಯಾ ಕ್ಯಾಲ್ಕುಲೇಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಏನಾಗ್ತಾ ಇದೆ, ವಿಡ್ತ್ ಇಂಟು ಹೈಟ್ ಡಿವೈಡೆಡ್ ಬೈ 2 ಆಗ್ತಾ ಇದೆ. ಸೊ ಆಗ 10/5 ಕಳಿಸಿದ್ದೀವಿ, ಡಿವೈಡೆಡ್ ಬೈ 25 ಅಂತ ಬರ್ತದೆ. 50 ಡಿವೈಡೆಡ್ ಬೈ 25 ಇಲ್ಲಿ ಆನ್ಸರ್ ಬರುತ್ತೆ. ಸೊ ಇನ್ ದ ಬೋತ್ ದ ಕೇಸಸ್ ದ ಫಂಕ್ಷನ್ ನೇಮ್ ಇಸ್ ಸೇಮ್, ಆರ್ಗ್ಯುಮೆಂಟ್ ಪಾಸ್ ಆಗಿರೋಂಥದ್ದು ಡಿಫ್ರೆನ್ಸ್ ಆಗಿದೆ. ಸೊ ಇಲ್ಲಿ ಶೇಪ್ ಅಂತಲೇ ಇದೆ, ಬಟ್ ಆರ್ಗ್ಯುಮೆಂಟ್ ಪಾಸ್ ಆಗಿರೋಂಥದ್ದು ಡಿಫ್ರೆನ್ಸ್ ಆಗಿದೆ. ಸೊ ಬೇಸ್ಡ್ ಆನ್ ದ ವಾಟ್ ವ್ಯಾಲ್ಯೂ ದ ಫಂಕ್ಷನ್ ರಿಸೀವ್ಸ್, ಬೇಸ್ ಕ್ಲಾಸ್ಗೆ ಯಾವುದು ಬರುತ್ತೆ ಅಸೈನ್ ಆಗುತ್ತೆ. ಬೇಸ್ ಕ್ಲಾಸ್ಗೆ ಅಸೈನ್ ಯಾವ ಆಬ್ಜೆಕ್ಟ್ ಮಾಡ್ತೀವಿ ಅದ್ರ ಮೇಲೆ ವರ್ಚುವಲ್ ಫಂಕ್ಷನ್ನು ಯಾವ ಕ್ಲಾಸ್ನ ಕಾಲ್ ಮಾಡಬೇಕು, ಯಾವ ಮೆಥಡ್ನ ಚೂಸ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ದಿಸ್ ಈಸ್ ವೆರಿ ಮಚ್ ಇಂಟ್ರೆಸ್ಟಿಂಗ್ ವೈಲ್ ಯು ಪ್ರೋಗ್ರಾಮಿಂಗ್ dynamic polymorphism. So try out this.